ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ SSPಯಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಚೇಂಜ್ ಮಾಡ್ಕೊಳ್ಳೋದು ಹೇಗೆ ಅಂತ. ಏನೂ ಇಲ್ಲ ನಡೆಯ ಸ್ನೇಹಿತರೆ, ಸಿಂಪಲ್ಲಾಗಿ ನೀವು ಗೂಗಲಲ್ಲಿ ಹೋಗಿ ನಿಮ್ಮ ಒಂದು ಮೊಬೈಲಲ್ಲಿ SSP ಲಾಗಿನ್ ಅಂತ ಟೈಪ್ ಮಾಡಿ, ಇಲ್ಲಿ SSP ಅಂತ ಬರುತ್ತೆ. ಇದರ ಮೇಲೆ ಟಚ್ ಮಾಡಿ, SSP ಮೇಲೆ ಟಚ್ ಮಾಡಿದಾಗ ಇಲ್ಲಿ ಎರಡನೇ ಆಪ್ಷನ್ ಇದೆ ನೋಡಿ ಸ್ನೇಹಿತರೆ. ಎರಡನೇ ಬಾಕ್ಸು 2025-26ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆಯಲ್ಲ, ಇಲ್ಲಿ ಮೆಟ್ರಿಕ್ ಪೂರ್ವ ಆದರೂ ಅಷ್ಟೇ, ಮೆಟ್ರಿಕ್ ನಂತರ ಆದರೂ ಅಷ್ಟೇ ಮೊಬೈಲ್ ನಂಬರ್ ಚೇಂಜ್ ಮಾಡೋದು ಇಲ್ಲಿ ಮೆಟ್ರಿಕ್ ಪೂರ್ವದವ್ರು ಇಲ್ಲಿ ಚೇಂಜ್ ಮಾಡ್ಕೋಬೇಕು, ಮೆಟ್ರಿಕ್ ನಂತರದವರು ಇಲ್ಲಿ ಚೇಂಜ್ ಮಾಡ್ಕೋಬೇಕು ಸ್ನೇಹಿತರೆ. ನಿಮ್ಗೆ ಆಲ್ರೆಡಿ ಯೂಸರ್ ID ಪಾಸ್ವರ್ಡ್ ಗೊತ್ತಿರ್ತದೆ. ಒಂದು ವೇಳೆ ಯೂಸರ್ ID ಮರ್ತೋಗಿದ್ರು ಆ ಯೂಸರ್ ಐಡಿನ ಹೆಂಗೆ ತಗೋಬೇಕು ಅಂತ ನಾನು ಆಲ್ರೆಡಿ ನನ್ನ ವಿಡಿಯೋದಲ್ಲಿದೆ, ಅದನ್ನು ನೀವು ನೋಡ್ಬೋದು ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟು. ಮತ್ತು ಪಾಸ್ವರ್ಡನ್ನು ಯಾವ ರೀತಿ ಮರ್ತಿದ್ರೆ ಅದನ್ನು ಯಾವ ರೀತಿ ಸೆಟ್ ಮಾಡ್ಕೋಬೇಕು ಅದನ್ನು ಸಹ ನಾನು ವಿಡಿಯೋ ಹಾಕಿದ್ದೀನಿ. ಈಗ ಬನ್ನಿ ಸ್ನೇಹಿತರೆ, ಲಾಗಿನ್ ಆಗೋಣ. ನೋಡಿ ಸ್ನೇಹಿತರೆ, ಈಗ ನಾನು ಲಾಗಿನ್ ಹಾಕಿದ್ದೀನಿ, ಪಾಸ್ವರ್ಡ್ ಹಾಕಿದ್ದೀನಿ, ಕ್ಯಾಪ್ಚಾ ಹಾಕಿದ್ದೀನಿ. ಕ್ಯಾಪ್ಚಾ ಹಾಕಿದ ಮೇಲೆ ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಅಂತಿದೆಯಲ್ಲ, ಈ ಸ್ಟೂಡೆಂಟ್ ಲಾಗಿನ್ ಮೇಲೆ ನೀವು ಟಚ್ ಮಾಡಬೇಕಾಗತ್ತೆ. ಸ್ಟೂಡೆಂಟ್ ಲಾಗಿನ್ ಮೇಲೆ ಟಚ್ ಮಾಡಿದಾಗ ಈ ರೀತಿ ನಿಮ್ಗೆ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದಾಗ ನೀವೇನು ಮಾಡಬೇಕಪ್ಪ ಅಂದರೆ, ನಿಮ್ಮ ಒಂದು ಸ್ಟೂಡೆಂಟ್ ಲಾಗಿನ್ ಓಪನ್ ಆಗಿದೆ. ಈ ರೀತಿ ಹೋಮ್ ಪೇಜ್ ಬಂದಾಗ ಇಲ್ಲಿ ನಿಮಗೆ ಈ ಒಂದು ಕಲರ್ ಒಂದು ಬಾಕ್ಸಲ್ಲಿದೆ ನೋಡಿ ಸ್ನೇಹಿತರೆ. ಇಲ್ಲಿ ಸುಮಾರು ಆಪ್ಷನ್ಸ್ ಇದೆ. ಓಮೋ, ಅಪ್ಲೈ ಫಾರ್ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ಪು, ಪ್ರಿಂಟ್ ಅಕ್ನಾಲಜ್ಮೆಂಟ್ ಅಂತ ಲಾಸ್ಟ್ ಆಪ್ಷನ್ ಇದೆ ನೋಡಿ ಸ್ನೇಹಿತರೆ. ಇಲ್ಲಿ ಪ್ರೊಫೈಲ್ ಅಂತಿದೆಯಲ್ಲ, ಈ ಪ್ರೊಫೈಲ್ ಮೇಲೆ ಟಚ್ ಮಾಡಿದ್ರೆ ನಿಮ್ಗೆ ಏನಾಗತ್ತಪ್ಪ ಅಂದರೆ, ಇಲ್ಲಿ ಅಪ್ಡೇಟ್ ಮೊಬೈಲ್ ನಂಬರ್ ಅಂತಿದೆ ನೋಡಿ ಸ್ನೇಹಿತರೆ. ಇಲ್ಲಿ ಅಪ್ಡೇಟ್ ಮೊಬೈಲ್ ನಂಬರ್ ಮೇಲೆ ಟಚ್ ಮಾಡಿದ್ರೆ ನೀವು ಇಲ್ಲಿ ಹೊಸ ಮೊಬೈಲ್ ನಂಬರನ್ನು ಹಾಕಿ ಗೆಟ್ OTP ಅಂತ ಕೊಟ್ಟರೆ, ಈ ಮೊದಲು ಅಥವಾ ಈ ಒಂದು ಹೊಸ OTP ಬರುತ್ತೆ. ಆ OTPಯನ್ನು ಎಂಟ್ರಿ ಮಾಡಿ ನೀವು ಮತ್ತೆ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ, ಸಬ್ಮಿಟ್ಟು ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಆಗುತ್ತೆ. ಹಾಗೂ ಹಳೆ ನಂಬರ್ ಹೋಗಿ ಹೊಸ ನಂಬರ್ ಬರುತ್ತೆ ಸ್ನೇಹಿತರೆ. ಈ ರೀತಿ ನೀವು ನಿಮ್ಮ ಒಂದು ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಇದೇ ಥರ ನಿಮಗೆ SSP ಬಗ್ಗೆ ಆಗಲಿ NSP ಬಗ್ಗೆ ಆಗಲಿ ಹೆಚ್ಚಿನ ವಿಚಾರಗಳು ನಿಮ್ಗೆ ನೋಟಿಫಿಕೇಶನ್ ರೂಪದಲ್ಲಿ ಬರುತ್ತದೆ. ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.